ಯಾರು ಗಲಾಟೆ ಮಾಡಬೇಡ್ರಿ. ಶಾರ್ಟ್. ನಮಸ್ಕಾರ, ನನ್ನ ಹೆಸರು ಭರತ್ ಕುಮಾರ್ ಸೇರ್, ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಸಮಿತಿ ವಿಜಯನಗರ ಜಿಲ್ಲೆ. ಇಂದು ವಿಶ್ವವಿಖ್ಯಾತ ಹಂಪಿಯಲ್ಲಿ ಸ್ವಾಮಿ ವಿರೂಪಾಕ್ಷೇಶ್ವರನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅಭಿಷೇಕವನ್ನು ಮಾಡಿಸಿ ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಸುಭದ್ರವಾದಂಥ ಉತ್ತಮವಾದಂಥ ಆಡಳಿತ ಕೊಡಬೇಕಂತೇಳಿ ರಾಜ್ಯದ ಜನತೆಗೆ ಇನ್ನಷ್ಟು ಮತ್ತಷ್ಟು ಯೋಜನೆಗಳು ಕೊಡುವುದರ ಮೂಲಕ ಈ ಒಂದು ಅವಧಿ ಅಲ್ಲದೆ ಮುಂದಿನ ಬರ್ತಕ್ಕಂಥ ಅವಧಿಯಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಬೇಕು. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಅಧಿಕಾರದಲ್ಲಿದ್ದರೆ ಈ ಒಂದು ರಾಜ್ಯದ ಬಡವರ, ಹಿಂದುಳಿದ ವರ್ಗದವರ, SC/ST ಅಲ್ಪಸಂಖ್ಯಾತರ ಎಲ್ಲ ವರ್ಗದ ಜನರಿಗೆ ಅನುಕೂಲಕರವಾಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು. ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದಿನ ಅವಧಿಯಲ್ಲೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿ ಇರಬೇಕಂತೇಳಿ ಇಂದು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಹೊಸಪೇಟೆ ನಗರಸಭೆಯ ಸದಸ್ಯರು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಇವತ್ತು ಹಂಪಿ ವಿರೂಪಾಕ್ಷೇಶ್ವರನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದೇವೆ. ಇದು ಬಹಳ ರಾಜ್ಯದಲ್ಲಿ ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ನಮ್ಮೆಲ್ಲರ ಆಶಯದೊಂದಿಗೆ ಹಂಪಿ ವಿರೂಪಾಕ್ಷೇಶ್ವರನ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಮೇಲೆ ಹಾಗೂ ರಾಜ್ಯದ ಮಂತ್ರಿಗಳ ಮೇಲೆ ಇರಲಿ ಅಂತೇಳಿ ನಮ್ಮೆಲ್ಲರೂ ಕೂಡ ವಿಶೇಷವಾದಂಥ ಪೂಜೆ ಸಲ್ಲಿಸಿವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಭಾಳ ಸಂತೋಷವಾದಂಥ ಈ ಒಂದು ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ, ಇವರ ಇಬ್ಬರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗ್ತಿದ್ದಾರೆ. ಅವರಿಗೆ ಮುಂದೆ ದಿನ ಒಳ್ಳೆಯದಾಗಲಿ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ಹಂಪಿ ವಿರೂಪಾಕ್ಷೇಶ್ವರ ಸ್ವಾಮಿಗೆ ಒಂದು ವಿಶೇಷ ಅಭಿಷೇಕವನ್ನು ಮಾಡಿದ್ದೀವಿ. ಇಲ್ಲೆಲ್ಲ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಮತ್ತು ನಮ್ಮ ನಗರಸಭಾ ಸದಸ್ಯರು ಅವರ ಎಲ್ಲರ ಒಂದು ಹಬ್ಬದ ವಾತಾವರಣ ಇವತ್ತೊಂದು ಇದೆ. ಹಾಗಾಗಿ ಈ ರಾಜ್ಯಕ್ಕೆ ಮುಂದಿನ ದಿನ ಒಳ್ಳೆಯದಾಗಲಿ ಅಂತ ಹಂಪಿ ವಿರೂಪಾಕ್ಷೇಶ್ವರ ಬಗ್ಗೆ ನಾನು ಅವರಿಗೆ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯೂತ್ ಕಾಂಗ್ರೆಸ್ ಮತ್ತು ನಗರಸಭೆ ಹೊಸಪೇಟೆ ನಗರಸಭೆ ಸದಸ್ಯರು ಹಾಗೂ ಡಿ.ಕೆ. ಶಿವಕುಮಾರ್ ಸರ್ ಅಭಿಮಾನಿಗಳಿಂದ ಈ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿವಿ. ಈ ನಮ್ಮ ಕಾಂಗ್ರೆಸ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಕೊಡೋದ್ರ ಮುಖಾಂತರ ಈ ಕರ್ನಾಟಕ ಒಂದು ರಾಜ್ಯದ ಭಾರತದಲ್ಲಿ ಇತಿಹಾಸವನ್ನು ಮೆರೆದಿದ್ದಾರೆ. ಅದೇ ಒಂದು ಹೆಜ್ಜೆಯಲ್ಲಿ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉತ್ತಮವಾದ ಒಂದು ಆಡಳಿತ ಕೊಟ್ಟು ಮತ್ತು ಮಳೆ ಬೆಳೆಯಲ್ಲಿ ಆಗಿ ಕರ್ನಾಟಕ ಒಂದು ಸಮೃದ್ಧಿ ಒಂದು ಶಾಂತಿಯಿಂದ ಬಾಳೆಂದು ಇವತ್ತಿನ ದಿನ ಈ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೂ ಮತ್ತು ಎಲ್ಲ ಸಚಿವ ಸಂಪುಟಕ್ಕೂ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಇವತ್ತೊಂದು ಅಭಿಷೇಕ ಪೂಜೆಯನ್ನು ಎಲ್ಲರೂ ನಮ್ಮ ಸ್ನೇಹಿತರು ಸೇರಿಕೊಂಡು ನಾವು ಮಾಡಿದ್ದೀವಿ. ಇದೇ ರೀತಿ ಈ ನಮ್ಮ ಕಾಂಗ್ರೆಸ್ ಪಕ್ಷ ಒಳ್ಳೆ ಆಡಳಿತ ಕೊಡಲಿ ಮತ್ತು ಈ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಒಂದು ಉತ್ತಮ ಅಭಿವೃದ್ಧಿ ಆಗ್ತಾ ಸಾಗಲಿ ಅಂತ ಇವತ್ತು ನಾವೆಲ್ಲರೂ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ವಿ.